ಇಲ್ಲಿ ತಲೆ ತಗ್ಗಿಸಿ ನಿಂತಿರುವ ಜೋಡಿಯ ಹೆಸರು ಬಿಗ್ ಬಾಸ್ ಮನೆಯಲ್ಲಿರುವಂತಹ ಪಾರು ಧಾರಾವಾಹಿಯಿಂದ ಫೇಮಸ್ ಆಗಿ ಇವತ್ತು ಬಿಗ್ ಬಾಸ್ಗೆ ತಲುಪಿರುವಂತಹ ಮೋಕ್ಷಿತಾ ಪೈ ಅವರ ಬಗ್ಗೆ ಈಗ ದೊಡ್ಡದೊಂದು ನ್ಯೂಸ್ ಓಡಾಡ್ತಾ ಇದೆ. ಸೊ ಏನಂತ ಹೇಳಿದ್ರೆ, ಮೋಕ್ಷಿತಾ ಪೈ ಅವರನ್ನು ನೋಡಿದ ಕೂಡಲೇ ನಮಗೆ ಅನಿಸುತ್ತೆ ಮುಗ್ಧ ಹುಡುಗಿ, ಸೈಲೆಂಟ್ ಹುಡುಗಿ, ಏನೂ ತಿಳಿದೇ ಇರುವಂತಹ ಹುಡುಗಿ ಅಂತ ಹೇಳಿ. ಬಟ್ ಇವಾಗ ಅವರ ಮೇಲೆ ಬಂದಿರೋ ಒಂದು ಆರೋಪವನ್ನು ಕೇಳ್ತಾ ಇದ್ರೆ ನಿಜಕ್ಕೂ ಶಾಕ್ ಆಗ್ತಾ ಇದೆ. ಹೌದು, ಮೋಕ್ಷಿತಾ ಪೈ ಅವರ ಮೇಲೆ ಒಂದು ಕಿಡ್ನಾಪ್ ಆರೋಪ ಇದೆ. 2014ರಲ್ಲಿ ಒಂದು ಸ್ಕೂಲ್ ಹುಡುಗಿಯನ್ನ ಕಿಡ್ನಾಪ್ ಮಾಡಿ ಅವರ ತಂದೆ ತಾಯಿಗೆ 25 ಲಕ್ಷ ರೂಪಾಯಿಗಳನ್ನ ಬೇಡಿಕೆ ಇಟ್ಟಿರೋ ಕೇಸ್ನಲ್ಲಿ ಸೊ ಮೋಕ್ಷಿತಾ ಪೈ ಅವರನ್ನ ರಾಜಾಜಿನಗರ ಪೊಲೀಸರು ಅರೆಸ್ಟ್ ಮಾಡಿ ತನಿಖೆಯನ್ನ ಶುರು ಮಾಡಿದ್ದು ಕೂಡ ಈಗ ಬೆಳಕಿಗೆ ಬಂದಿದೆ. ಸೊ ಒಂದು ಆರ್ಟಿಕಲ್ ಕೂಡ ಇದಕ್ಕೆ ಸಾಕ್ಷಿ ಎಂಬಂತೆ ಸಿಗ್ತಾ ಇದೆ. ಜೊತೆಗೆ ಕನ್ನಡದ ನಂಬರ್ 1 ನ್ಯೂಸ್ ಚಾನೆಲ್ ಆಗಿರುವಂತಹ ಸುವರ್ಣ ನ್ಯೂಸ್ ಅಲ್ಲೂ ಕೂಡ ಇದರ ಬಗ್ಗೆ ಒಂದು ನ್ಯೂಸ್ ಆಗಿರೋದು ಕೂಡ ಬೆಳಕಿಗೆ ಬಂದಿದೆ. 2014ರಲ್ಲಿ ಮೋಕ್ಷಿತಾ ಪೈ ಅವರು ಯಾವುದೇ ರೀತಿಯಾದಂತಹ ಕೆಲಸ ಇಲ್ಲದೆ BCom ಅನ್ನ ಮುಗಿಸ್ಬಿಟ್ಟು ಮನೆಯಲ್ಲಿ ಇರ್ತಾರೆ. ಸೊ ಇವನಿಗೆ MBA ಒಂದು ನಾಗಭೂಷಣ್ MBA ಮುಗಿಸಿರುವಂತಹ ನಾಗಭೂಷಣ್ ಎಂಬ ಒಬ್ಬ ಸ್ನೇಹಿತ ಕೂಡ ಇರ್ತಾನೆ. ಇವರಿಬ್ಬರು ಕೂಡ ಸೇರ್ಕೊಂಡು ಒಂದು ಹುಡುಗಿಯನ್ನ ಕಿಡ್ನಾಪ್ ಮಾಡ್ತಾರೆ. ಹೇಗಂತ ಹೇಳಿದ್ರೆ, ಮೋಕ್ಷಿತಾ ಪೈ ಅವರು ಕೆಲಸ ಇಲ್ಲದೇನೆ ಮನೆಯಲ್ಲಿ ಟ್ಯೂಷನ್ಗಳನ್ನು ನಡೆಸ್ತಾರೆ. ಟ್ಯೂಷನಿಗೆ ಬರುವಂತಹ ಒಂದು ಹುಡುಗಿಯನ್ನ ಸಂಜೆ ಹೊತ್ತಲ್ಲಿ ಕಿಡ್ನಾಪ್ ಮಾಡಿ ಅವರ ಗೆಳೆಯನ ಮನೆಗೆ ಕಳಿಸ್ಬಿಟ್ಟು ಅಲ್ಲಿಂದ ಅವರ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ 25 ಲಕ್ಷ ರೂಪಾಯಿಗಳ ಬೇಡಿಕೆನ ಇಟ್ಟಿರ್ತಾರೆ. ಸೊ 2014ರಲ್ಲಿ ಆಗ ಅವರ ಹೆಸರು ಐಶ್ವರ್ಯ ಪೈ ಅಂತ ಇರುತ್ತೆ. ಸೊ ಅವರ ಗೆಳೆಯ ಜೊತೆಗೆ ಸೇರಿಕೊಂಡು ಅಲ್ಲೇ ಅವಳ ಟ್ಯೂಷನ್ಗೆ ಬರ್ತಿದ್ದಂಥ ಒಂದು ಹುಡುಗಿನ ಕಿಡ್ನಾಪ್ ಮಾಡಿಬಿಟ್ಟು 25 ಲಕ್ಷ ಬೇಡಿಕೆ ಇಡ್ತಾರೆ. ಸೊ ಅವರ ತಂದೆ ತಾಯಿಗೆ ಡೌಟ್ ಬಂದು ಕಂಪ್ಲೇಂಟನ್ನು ಕೊಟ್ಟಾಗ ಸೊ ತನಿಖೆನ ಶುರು ಮಾಡ್ಕೊಂಡು ಹೋದಾಗ ಐಶ್ವರ್ಯ ಪೈ, ಇವಾಗ ಮೋಕ್ಷಿತಾ ಪೈ ಮೇಲೆ ಡೌಟ್ ಬಂದು ಪೊಲೀಸರು ಅವನಿಗೆ ಫೋನ್ ಮಾಡ್ತಾರೆ. ಸೊ ಆಗ ಅವನು ಎತ್ತುಬಿಟ್ಟು ಎಲ್ಲ ಮಾತಾಡ್ಬಿಡ್ತಾನೆ, ಹೀಗೆ 25 ಲಕ್ಷ ಬೇಡಿಕೆಯನ್ನು ಇಡೋಣ ಹಾಗೆ ಹೀಗೆ ಅಂತ ಹೇಳಿ. ಸೊ ಇದರಿಂದಾಗಿ ಇಬ್ಬರು ಕೂಡ ಸಿಕ್ಕು ಬೀಳ್ತಾರೆ. ಸೊ ಇವರಿಬ್ಬರನ್ನ ಕರ್ಕೊಂಡೋಗಿ ಮೀಡಿಯಾಗಳ ಮುಂದೆನೂ ಇಡ್ತಾರೆ. ಜೊತೆಗೆ ಆರ್ಟಿಕಲ್ಗಳು ಕೂಡ ನ್ಯೂಸ್ ಚಾನೆಲ್ಗಳಲ್ಲಿ ಬರುತ್ತೆ, ಪೇಪರಲ್ಲೂ ಕೂಡ ಬರುತ್ತೆ. ಬಟ್ ಇದನ್ನೆಲ್ಲ ಮುಚ್ಚಾಕಿ ಇವರಿಗೆ ಅವರ ಮೇಲೆ ಯಾವುದೇ ಕೇಸ್ ಇಲ್ಲ ಅಂತಲೂ ಕೂಡ ಇವಾಗ ಹೇಳಲಾಗ್ತಿದೆ, ಖುಲಾಸ್ ಆಗಿದೆ ಅಂತ ಹೇಳಿ. ಆದರೆ ಈ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಂತೂ ನಿಜ ಅಂತಲೂ ಕೂಡ ಹೇಳಲಾಗ್ತಿದೆ. ಮೋಕ್ಷಿತಾ ಪೈ ಅವರ ಅಸಲಿ ಹೆಸರು ಐಶ್ವರ್ಯ ಪೈ ಅಂತ ಹೇಳಿ. ಸೊ 2014ರಲ್ಲಿ ಕಿಡ್ನಾಪ್ ಕೇಸಲ್ಲಿ ಇವರ ಮೇಲೆ ಒಂದು FIR ಆಗಿರ್ತದೆ. ಸೊ ಈಗ ನಂತರದ ದಿನಗಳಲ್ಲಿ ಇವರಿಗೆ ಸೀರಿಯಲ್ಗಳಲ್ಲಿ ಅವಕಾಶ ಸಿಕ್ಕು ಅದನ್ನು ಹೆಸರನ್ನು ಚೇಂಜ್ ಮಾಡಿಕೊಂಡು ಈಗ ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಅಷ್ಟೇ ತಮ್ಮ ಕೆಟ್ಟ ಕೆಲಸಗಳು ಹಿಂದೆ ಏನಿದ್ರು ಮಾಡಿಕೊಂಡಿದ್ರೆ ಆ ಹೆಸರನ್ನು ಚೇಂಜ್ ಮಾಡಿಕೊಂಡು ಮತ್ತೊಂದು ಹೆಸರಿಂದ ಜನಗಳ ಮುಂದೆ ಬರ್ತಾರೆ. ಹಾಗೂ ಜನಗಳಿಂದನೇ ಒಳ್ಳೆಯ ಹೆಸರನ್ನು ಪಡ್ಕೊಂಡು ಇವತ್ತು ಜನಗಳ ಮುಂದೆನೇ ಓಡಾಡ್ತಾ ಇದ್ರು ಕೂಡ ಯಾರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಮನೆಯಲ್ಲಿ ಮಂಜ ಹಾಗೂ ಗೌತಮಿ ಜೊತೆಗೆ ಜಗಳ ಆಡಿಕೊಂಡು ನನಗೆ ಅವಮಾನ ಆಗುತ್ತೆ, ಅವರಿಂದ ನಾನು ಕ್ಯಾಪ್ಟನ್ ಆಗಬಾರ್ದು, ಹೀಗಾಗಬಾರ್ದು ಹಾಗಾಗಬಾರ್ದು ಅಂತ ಅನ್ಕೊಂತಿರುವಂತಹ ಗೌತಮಿ ಅವರು ಅಲ್ಲವಾ ಮೋಕ್ಷಿತಾ ಅವರು ಇಂಥ ದೊಡ್ಡ ಕೆಲಸಕ್ಕೆ ಕೈ ಹಾಕಿರೋದು ನಾಚಿಕೆಗೇಡಿನ ಕೆಲಸನೇ ಅನ್ಬೇಕು. ಬಟ್ ಇದರ ಸ್ಪಷ್ಟತೆಯನ್ನು ಹೊಂದಿರುವಂತಹ ಯಾವುದೇ ರೀತಿಯಾದಂತಹ ಒಂದು ಆರ್ಟಿಕಲ್ ಸಿಗ್ತಿಲ್ಲ. ಬಟ್ ಆ ಫೋಟೋವನ್ನು ನೋಡಿದರೆ ಅಲ್ಲಿ ಮೋಕ್ಷಿತಾ ಇರೋದು 100% ನಿಜ ಅನ್ನಿಸ್ತಿದೆ. ಬಟ್ ಇದರ ಸತ್ಯಾಸತ್ಯತೆಯನ್ನು ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಯಾವುದಾದ್ರೂ ಒಂದು ಇಂಟರ್ವ್ಯೂ ಮೂಲಕ ನಮಗೆಲ್ಲ ತಿಳಿಸಬೇಕಾಗಿದೆ.